ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸಾಯಿರಾಮ್. ಶ್ರೀಮದ್ ಭಾಗವತ ಮಹಾಪುರಾಣ ಪಠಣ. ದಶಮ ಸ್ಕಂದದಲ್ಲಿ 6ನೇ ಅಧ್ಯಾಯ, ಪೂತನಿಯ ಉದ್ಧಾರ. ಶ್ರೀ ಶುಕಮಹಾಮುನಿಗಳು ಹೇಳ್ತಾರೆ, ಪರೀಕ್ಷಿತನೇ, ನಂದಗೋಪನು ಪ್ರಯಾಣ ಮಾಡ್ತಾ ಇದ್ದಾಗ ದಾರಿಯಲ್ಲಿ ವಸುದೇವನು ಹೇಳಿದ್ದನ್ನು ಪುನಃ ಪುನಃ ಸ್ಮರಿಸಿಕೊಂಡು ಅವನು ಹೇಳಿದ ಮಾತು ಸುಳ್ಳಾಗುವುದಿಲ್ಲ ಎಂದು ಭಾವಿಸಿ ಆತನು ಉತ್ಪಾತಗಳ ನಿವಾರಣೆಗಾಗಿ ಶ್ರೀಹರಿಯನ್ನೇ ಏಕಾಗ್ರವಾದ ಮನಸ್ಸಿನಿಂದ ಶರಣಾದನು. ವರ್ಷದೊಳಗೆ ಹುಟ್ಟಿದ ಮಕ್ಕಳನ್ನು ಕೊಲ್ಲಲು ಕಂಸನಿಂದ ಕಳುಹಿಸಲ್ಪಟ್ಟವರಲ್ಲಿ ಪೂತನ ಎಂಬ ಹೆಸರಿನ ಕ್ರೂರ ರಾಕ್ಷಸಿದ್ದಳು. ಘೋರ ರೂಪಿಯಾದ ಬಾಲಹಂತಗಳಾದ ಆ ಪೂತನಿ ಗ್ರಾಮ ಹಳ್ಳಿಗಳಲ್ಲಿ ಸಿಕ್ಕಿದ ಬಾಲಕರೆಲ್ಲರನ್ನ ಹಿಡಿದು ಸಾಯಿಸ್ತಾ ಸಂಚರಿಸ್ತಾ ಇದ್ಲು. ನಿತ್ಯ ಕರ್ಮಗಳಲ್ಲಿ ರಾಕ್ಷೋಘ್ನ ಮಂತ್ರಗಳನ್ನು ಜಪಿಸಿದವರ ಬಳಿಯಲ್ಲಿ ಮತ್ತು ಭಕ್ತವತ್ಸಲ ಭಗವಂತನ ನಾಮ ಗುಣ ಲೀಲೆಗಳನ್ನು ಶ್ರವಣ ಕೀರ್ತನ ಸ್ಮರಣೆ ಮಾಡದವರ ಬಳಿಯಲ್ಲಿ ಇಂತಹ ರಾಕ್ಷಸರ ಬಲವು ಹೆಚ್ಚಾಗಿರುತ್ತದೆ. ಆ ಪೂತನಿಯು ಆಕಾಶ ಮಾರ್ಗದಿಂದ ಸಂಚರಿಸುವ ಬೇಕಾದ ರೂಪಗಳನ್ನು ಧರಿಸುವ ಸಾಮರ್ಥ್ಯವನ್ನು ಹೊಂದಿದ್ದಳು. ಒಂದು ದಿನ ನಂದನ ಗೋಕುಲದ ಬಳಿಗೆ ಬಂದು ಆಕೆಯ ಮಾಯೆಯಿಂದ ತಾನು ಒಂದು ಸುಂದರ ಯುವತಿಯಾಗಿ ಗೋಕುಲವನ್ನ ಪ್ರವೇಶ ಮಾಡಿಬಿಟ್ಲು. ಆಕೆಯು ಘಮಘಮಿಸುವ ಮಲ್ಲಿಗೆಯ ದಂಡೆಯನ್ನು ಮುಡಿದುಕೊಂಡಿದ್ದಳು. ಅಂದವಾದ ಸೀರೆಯನ್ನು ಉಟ್ಕೊಂಡಿದ್ಲು. ಆಕೆಯ ಕರ್ಣ ಕುಂಡಲಗಳು ಅಲುಗಾಡಿದಾಗ ಆಕೆ ಹೊಳೆಯುವ ಮುಖದ ಕಡೆಗೆ ವಾಲಿದ ಮುಂಗುರುಳುಗಳು ಹೆಚ್ಚಿನ ಶೋಭೆಯನ್ನ ತಂದಿದ್ದವು. ಆಕೆಯ ನಿತಂಬಗಳು ಕುಚಕಲಶಗಳು ಉನ್ನತವಾಗಿದ್ದು ನಡುವು ಕಿರಿದಾಗಿತ್ತು. ಅವಳು ತನ್ನ ಮಧುರ ಮಂದಹಾಸದಿಂದ ಮತ್ತು ಕಡೆಗಣ್ಣಿನ ನೋಟದಿಂದ ವ್ರಜವಾಸಿಗಳ ಚಿತ್ತವನ್ನ ಅಪಹರಿಸ್ತಾ ಇದ್ಲು. ಆ ರೂಪ ಸಂಪನ್ನೆಯಾದ ರಮಣಿಯು ಕೈಯಲ್ಲಿ ಕಮಲವನ್ನೆತ್ತಿಕೊಂಡು ಬರುತ್ತಿರುವುದನ್ನು ನೋಡಿದ ಗೋಪಿಯರು ಸ್ವತಃ ಮಹಾಲಕ್ಷ್ಮಿಯೇ ಪತಿಯ ದರ್ಶನಕ್ಕಾಗಿ ಬಂದಿರುವಳು ಅಂತ ಭಾವಿಸಿದರು. ಎಂಥ ಮಾಯೆ ಈ ಪೂತನಿಯದ್ದು. ಪೂತನಿಯು ಬಾಲಕರಿಗೆ ಬಾಲಗ್ರಹದಂತಿದ್ದಳು. ಆಕೆಯು ಅಲ್ಲಲ್ಲಿ ಬಾಲಕರನ್ನ ಹುಡುಕುತ್ತಾ ಅನಾಯಾಸವಾಗಿ ನಂದಗೋಪನ ಮನೆಯಲ್ಲಿ ನುಗ್ಗಿದಳು. ಬಾಲಕನಾದ ಶ್ರೀಕೃಷ್ಣನು ಹಾಸಿಗೆ ಮೇಲೆ ಮಲ್ಕೊಂಡಿದ್ದ. ಪರೀಕ್ಷಿತನೇ, ಭಗವಾನ್ ಶ್ರೀಕೃಷ್ಣನು ದುಷ್ಟರಿಗೆ ಕಾಲಸ್ವರೂಪಿಯಾಗಿದ್ದನು. ಆದರೆ ಬೂದಿಯ ರಾಶಿಯಲ್ಲಿ ಬೆಂಕಿಯು ಅಡಗಿರುವಂತೆ ಆಗ ಅವನು ತನ್ನ ಪ್ರಚಂಡ ತೇಜಸ್ಸನ್ನ ಅಡಗಿಸಿಕೊಂಡಿದ್ದನು. ಅಜನ್ಮನಾದ ಭಗವಾನ್ ಶ್ರೀಕೃಷ್ಣನು ಚರಾಚರ ಪ್ರಾಣಿಗಳೆಲ್ಲರ ಆತ್ಮನಾಗಿರುವನು. ಆದ್ದರಿಂದ ಬಳಿಗೆ ಬಂದಿರುವ ಇವಳು ಮಕ್ಕಳನ್ನು ಕೊಲ್ಲುವಂತಹ ಬಾಲಘಾತಿನಿ ಎಂಬುದನ್ನು ಕ್ಷಣ ಮಾತ್ರದಲ್ಲಿ ಅರಿತು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡನು. ಯಾರಾದರೂ ಭ್ರಮೆಯಿಂದ ಮಲಗಿದ ಸರ್ಪವನ್ನು ಹಗ್ಗವೆಂದು ಬಗೆದು ಎತ್ತಿಕೊಳ್ಳುವಂತೆಯೇ ತನ್ನ ಕಾಲಸ್ವರೂಪನಾದ ಭಗವಾನ್ ಶ್ರೀಕೃಷ್ಣನನ್ನು ಪೂತನಿ ಎತ್ತಿಕೊಂಡು ತನ್ನ ತೊಡೆಯಲ್ಲಿರಿಸಿಕೊಂಡಳು. ಒರೆಯಲ್ಲಿರುವ ತೀಕ್ಷ್ಣವಾದ ಅಲಗುಳ್ಳ ಕತ್ತಿಯಂತೆ ಪೂತನಿಯ ಹೃದಯವು ಅತ್ಯಂತ ಕಠೋರವೂ ಕುಟಿಲವೂ ಆಗಿತ್ತು. ಆದರೆ ಬಹಿರಂಗದಲ್ಲಿ ಮಾತ್ರ ಅವಳು ಮಧುರವೂ ಸುಂದರವೂ ಆದ ವ್ಯವಹಾರಗಳನ್ನು ಮಾಡ್ತಾ ಇದ್ಲು. ನೋಡಲು ಆಕೆಯು ಓರ್ವ ಭದ್ರ ಮಹಿಳೆಯಂತೆ ಕಂಡುಬರುತ್ತಾ ಇದ್ದಳು. ಅದರಿಂದಾಗಿ ರೋಹಿಣಿಯಾಗಲಿ ಯಶೋದೆಯಾಗಲಿ ಅವಳು ಮನೆಯೊಳಗೆ ಬಂದಾಗ ಆಕೆಯನ್ನು ತಡೆಯದೆ ಅವಳ ಸೌಂದರ್ಯ ಪ್ರಭೆಯಿಂದ ಬೆರಗಾಗಿ ಸುಮ್ಮನೆ ನಿಂತು ನೋಡುತ್ತಾ ಇದ್ದರು. ಇತ್ತ ಭಯಂಕರಳಾದ ರಾಕ್ಷಸಿ ಪೂತನಿಯು ಬಾಲಕ ಶ್ರೀಕೃಷ್ಣನನ್ನು ತನ್ನ ತೊಡೆಯಲ್ಲಿ ಮಲಗಿಸಿಕೊಂಡು ಅವನ ಬಾಯಿಯಲ್ಲಿ ತನ್ನ ಸ್ತನವನ್ನಿಟ್ಟಳು. ಅದರಲ್ಲಿ ಭಯಂಕರವಾದ ಮತ್ತು ಯಾವ ರೀತಿಯಿಂದಲೂ ಅರಗದೇ ಇರುವ ವಿಷವನ್ನ ಲೇಪಿಸಿಕೊಂಡಿದ್ಲು. ಅವಳ ದುಷ್ಟತನವನ್ನು ನೋಡಿ ಅತ್ಯಂತ ಪೃಷ್ಟನಾದ ಶ್ರೀಕೃಷ್ಣನು ಅವಳ ಸ್ತನಗಳನ್ನು ತನ್ನ ಪುಟದಾದ 2 ಕೈಗಳಿಂದಲೂ ಗಟ್ಟಿಯಾಗಿ ಹಿಡಿದು ಅವಳ ಪ್ರಾಣಗಳೊಡನೆ ಸ್ತನ್ಯಪಾನ ಮಾಡಿದನು. ಆಕೆಯ ಸ್ತನ್ಯದ ಜೊತೆಯಲ್ಲೇ ಪ್ರಾಣಗಳನ್ನು ಹೀರುತ್ತಿದ್ದಂತೆಯೇ ರಾಕ್ಷಸಿಯ ಮರ್ಮಸ್ಥಾನಗಳೆಲ್ಲ ಶಿಥಿಲಗೊಂಡವು. ಅಯ್ಯೋ ಬಿಟ್ಟು ಬಿಡು, ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗ್ತಾ ಇದೆ, ಸಾಕು ಮಾಡು ಅಂತ ರಾಕ್ಷಸಿ ಗಟ್ಟಿಯಾಗಿ ಅರ್ಚ್ತಾ ಇದ್ಲು. ಕಣ್ಣುಗಳು ಅಗಲವಾಗಿ ಬಿಟ್ಟುಕೊಂಡು ಬೆವರಿನಿಂದ ತೊಯ್ದು ಹೋಗಿ ಕೈಕಾಲುಗಳನ್ನು ಬಡಿಯುತ್ತಾ ಇದ್ಲು. ಆಕೆಯ ಆ ಭಯಂಕರವಾದ ಮತ್ತು ರಭಸದಿಂದ ಕೂಡಿದ ಕಿರುಚಾಟಕ್ಕೆ ಪರ್ವತಗಳಿಂದ ಕೂಡಿದ ಭೂಮಿಯು ಗ್ರಹಗಳಿಂದ ಕೂಡಿದ ಅಂತರಿಕ್ಷವೂ ಸಹ ನಡುಗಕ್ಕೆ ಶುರು ಮಾಡಿತಂತೆ.
ಅವಳ ಘೋರವಾದ ಕೂಗಾಟವು 10 ದಿಕ್ಕುಗಳಲ್ಲಿಯೂ 7 ಪಾತಾಳಗಳಲ್ಲಿಯೂ ಪ್ರತಿಧ್ವನಿಸಿತು. ಅನೇಕ ಜನರು ಸಿಡಿಲು ಬಿದ್ದಿತೆಂಬ ಭಯದಿಂದ ಭೂಮಿಗುರುಳಿದರು. ಪರೀಕ್ಷಿತನೇ, ಈ ಪ್ರಕಾರ ನಿಶಾಚರಿಯಾದ ಪೂತನಿಯ ಸ್ತನಗಳಲ್ಲಿ ಉಂಟಾದ ಅತೀವ ನೋವಿನಿಂದ ತನ್ನನ್ನು ಮರೆಮಾಚಿಕೊಳ್ಳದೆ ರಾಕ್ಷಸಿಯಾಗಿ ಪ್ರಕಟಗೊಂಡಳು. ಆಕೆಯ ಶರೀರದಿಂದ ಪ್ರಾಣಗಳು ಹೊರಟು ಹೋದವು. ತೆರೆಯಲ್ಪಟ್ಟ ಬಾಯಿಂದ ಕೆದರಿದ ಕೂದಲಿಂದ ಕೈಕಾಲುಗಳನ್ನು ಚಾಚಿಕೊಂಡು ವ್ರಜಾಹತನಾದ ವ್ರತಾಸುರನಂತೆ ಗೊಲ್ಲರಹಳ್ಳಿಯ ಪಕ್ಕದಲ್ಲಿ ಬಿದ್ದು ಬಿಟ್ಟಳು. ರಾಜೇಂದ್ರನೇ, ಪೂತನಿಯ ರಾಕ್ಷಸಿ ಶರೀರವು ಬೀಳುತ್ತಿರುವಾಗ 6 ಗಾವದೊಳಗಿನ ಮರಗಿಡ ಬಳ್ಳಿಗಳು ನುಚ್ಚು ನೂರಾದವು. ಇದೊಂದು ಪರಮಾದ್ಭುತ ಘಟನೆಯಾಗಿ ಕಂಡಿತು. ಪೂತನಿಯ ಶರೀರವು ಅತಿ ಭಯಂಕರವಾಗಿತ್ತು. ಆಕೆಯ ಮುಖದಲ್ಲಿ ನೇಗಿಲಿನಂತಹ ತೀಕ್ಷ್ಣವಾದ ಕೋರೆ ದಾಡುಗಳಿದ್ದವು. ಮೂಗಿನ ಹೊಳ್ಳೆಗಳು ಪರ್ವತದ ಗುಹೆಯಂತೆ ವಿಶಾಲವೂ ಆಳವೂ ಆಗಿದ್ದವು. ಸ್ತನಗಳು ಪರ್ವತದಿಂದ ಉರುಳಿದ ದೊಡ್ಡ ಬಂಡೆಗಳಂತೆ ಸ್ಥೂಲವಾಗಿದ್ದವು. ಅವಳ ಕೆಂಪಾದ ತಲೆ ಕೂದಲು ಹರಡಿಕೊಂಡಿತ್ತು, ಕೆದರಿಕೊಂಡಿತ್ತು. ಅವಳ ಕಣ್ಣುಗಳು ಪಾಳು ಬಾವಿಯಂತೆ ಗುಳಿಬಿದ್ದಿದ್ದವು. ನಿತಂಬಗಳು ನದಿಯಲ್ಲಿ ಮರಳು ದಿಣ್ಣೆಯಂತೆ ಎತ್ತರವಾಗಿಯೂ ಭಯಂಕರವಾಗಿಯೂ ಇದ್ದವು. ತೋಳು, ತೊಡೆಗಳು, ಕಾಲುಗಳು ನದಿಗೆ ಕಟ್ಟಿದ ಸೇತುವೆಯಂತಿದ್ದವು. ಹೊಟ್ಟೆಯು ಒಣಗಿದ ಸರೋವರದಂತೆ ಕಂಡುಬರುತ್ತಾ ಇತ್ತು. ಪೂತನಿಯ ಘೋರ ಶರೀರವನ್ನು ನೋಡಿ ಎಲ್ಲ ಗೋಪಾಲಕರು ಗೋಪಿಯರು ಭಯಗೊಂಡರು. ಆಕೆಯ ಭಯಂಕರ ಕೂಗಾಟವನ್ನು ಕೇಳಿದ ಅವರ ಹೃದಯಗಳು, ಕಿವಿಗಳು, ತಲೆಗಳು ಮೊದಲೇ ಸಿಡಿದಂತಾಗಿದ್ದವು. ಅಂತಹ ಬೃಹದಾಕಾರವಾದ ಪೂತನಿಯ ವಕ್ಷಸ್ಥಳದಲ್ಲಿ ಶ್ರೀಪುಟ್ಟ ಕೃಷ್ಣನು ನಿರ್ಭಯನಾಗಿ ಆಡುತ್ತಿರುವುದನ್ನು ನೋಡಿದ ಗೋಪಿಯರು ಗಾಬರಿಗೊಂಡು ಒಡನೆಯೇ ಅವಸರದಿಂದ ಮಗುವನ್ನು ಎತ್ತಿಕೊಂಡರು. ಇದಾದ ಬಳಿಕ ಯಶೋದೆ ಮತ್ತು ರೋಹಿಣಿಯರೊಂದಿಗೆ ಗೋಪಿಯರು ಹಸುವಿನ ಬಾಲಕೃಷ್ಣನಿಗೆ ನಿವಾಳಿಸಿ ಎಲ್ಲ ರೀತಿಯಿಂದ ರಕ್ಷೆಯನ್ನು ಮಾಡಿದರು. ಮೊದಲಿಗೆ ಬಾಲಕೃಷ್ಣನ ಗೋಮೂತ್ರದಿಂದ ಸ್ನಾನ ಮಾಡಿಸಿದರು. ಮತ್ತೆ ಅವನ ಎಲ್ಲ ಅಂಗಾಂಗಗಳಿಗೆ ಗೋಧೂಳಿಯನ್ನು ಹಚ್ಚಿ 12 ಅಂಗಗಳಿಗೆ ಸಗಣಿಯನ್ನು ಹಚ್ಚಿ ಭಗವಂತನ ಕೇಶವಾದಿ 12 ನಾಮಗಳಿಂದ ಅಭಿಮಂತ್ರಿಸಿ ರಕ್ಷೆಯನ್ನಿಟ್ಟರು. ಅನಂತರ ಗೋಪಿಯರು ಆಚಮನ ಮಾಡಿ ಅಜಾದಿ 12 ಬೀಜಮಂತ್ರಗಳಿಂದ ತಮ್ಮ ಶರೀರದಲ್ಲಿ ಬೇರೆ ಬೇರೆಯಾಗಿ ಅಂಗನ್ಯಾಸ ಕರನ್ಯಾಸವನ್ನು ಮಾಡಿಕೊಂಡು ಮತ್ತೆ ಬಾಲಕನ ಅಂಗಗಳಲ್ಲಿ ಬೀಜನ್ಯಾಸ ಮಾಡಿದರು. ಅಜನ್ಮನಾದ ಭಗವಂತನು ನಿನ್ನ ಕಾಲುಗಳನ್ನು ರಕ್ಷಿಸಲಿ, ಮಣಿವಂತನು ನಿನ್ನ ಮೊಣಕಾಲುಗಳನ್ನು ರಕ್ಷಿಸಲಿ. ಯಜ್ಞ ಪುರುಷನು ತೊಡೆಗಳನ್ನು, ಅಚ್ಯುತನು ಸೊಂಟವನ್ನು, ಹಯಗ್ರೀವನು ಹೊಟ್ಟೆಯನ್ನು, ಕೇಶವನು ಹೃದಯವನ್ನು, ಈಶನು ವಕ್ಷಸ್ಥಳವನ್ನು, ಸೂರ್ಯನು ಕಂಠವನ್ನು, ವಿಷ್ಣುವು ಬಾಹುಗಳನ್ನು, ಉರುಕ್ರಮನು ಮುಖವನ್ನು, ಈಶ್ವರನು ಶಿರಸ್ಸನ್ನು ರಕ್ಷಿಸಲಿ. ಚಕ್ರಿಯು ನಿನ್ನ ಮುಂಭಾಗವನ್ನು ರಕ್ಷಿಸಲಿ. ಗದಾಧರನು ನಿನ್ನ ಹಿಂಭಾಗವನ್ನು, ಧನುಸ್ಸನ್ನು, ಖಡ್ಗವನ್ನು ಧರಿಸಿದ ಭಗವಾನ್ ಮಧುಸೂದನನು, ಅಜನು 2 ಪಾರ್ಶ್ವಗಳನ್ನು, ಶಂಖಧರನಾದ ಉರುಗಾಯನು 4 ಮೂಲೆಗಳನ್ನು, ಉಪೇಂದ್ರನು ಮೇಲೆಯೋ, ಗರುಡನು ಪೃಥ್ವಿಯ ಮೇಲೆಯೋ, ಭಗವಾನ್ ಪರಮಪುರುಷನಾದ ಹಲಧರನು ಎಲ್ಲ ಕಡೆಯಿಂದಲೂ ರಕ್ಷಿಸಲಿ. ಋಷಿಕೇಶನು ನಿನ್ನ ಇಂದ್ರಿಯಗಳನ್ನು ರಕ್ಷಿಸಲಿ. ನಾರಾಯಣನು ಪ್ರಾಣಗಳನ್ನು ರಕ್ಷಿಸಲಿ. ಚಿತ್ತವನ್ನು ಶ್ವೇತದ್ವೀಪದ ಒಡೆಯನು ರಕ್ಷಿಸಲಿ. ಯಜ್ಞೇಶ್ವರನು ಮನಸ್ಸನ್ನು ರಕ್ಷಿಸಲಿ. ಪೃಷ್ಣಿಗರ್ಭನು ನಿನ್ನ ಬುದ್ಧಿಯನ್ನು, ನಿನ್ನ ಅಹಂಕಾರವನ್ನು ಭಗವಂತನಾದ ಪರಮಾತ್ಮನು ರಕ್ಷಿಸಲಿ. ಆಟವಾಡುತ್ತಿರುವಾಗ ಗೋವಿಂದನು ನಿನ್ನನ್ನು ರಕ್ಷಿಸಲಿ. ಮಲಗಿರುವಾಗ ಮಾಧವನು ನಿನ್ನನ್ನು ರಕ್ಷಿಸಲಿ. ನಡೆಯುವಾಗ ಭಗವಾನ್ ವೈಕುಂಠನು, ಕುಳಿತಿರುವಾಗ ಭಗವಾನ್ ಶ್ರೀಪತಿಯು ನಿನ್ನನ್ನು ರಕ್ಷಿಸಲಿ. ಸಮಸ್ತ ದುಷ್ಟ ಗ್ರಹಗಳಿಗೆ ಭಯವನ್ನುಂಟು ಮಾಡುವ ಯಜ್ಞ ಭುಜನು ಊಟ ಮಾಡುವಾಗ ನಿನ್ನನ್ನು ರಕ್ಷಿಸಲಿ. ಡಾಕಿನಿ, ಯಾತು, ಧಾನ, ಕೂಷ್ಮಾಂಡ ಮುಂತಾದ ಬಾಲಗ್ರಹರು, ಭೂತ, ಪ್ರೇತ, ಪಿಶಾಚ, ಯಕ್ಷ, ರಾಕ್ಷಸ, ವಿನಾಯಕ, ಕೋಟರ, ರೇವತಿ, ಜ್ಯೇಷ್ಠ, ಪೂತನ, ಮಾತೃಕ ಇವೇ ಮೊದಲಾದವುಗಳು ಶರೀರ, ಪ್ರಾಣ, ಇಂದ್ರಿಯಗಳನ್ನು ನಾಶ ಮಾಡುವಂತಹ ಉನ್ಮಾದನೆ, ಹುಚ್ಚುಸ್ತನ, ಅಪಸ್ಮಾರ ಮುಂತಾದ ರೋಗಗಳು, ಸ್ವಪ್ನದಲ್ಲಿ ಕಾಣಿಸಿಕೊಳ್ಳುವ ಮಹಾ ಉತ್ಪಾತಗಳು, ವೃದ್ಧ ಗ್ರಹ, ಬಾಲಗ್ರಹ ಮುಂತಾದವುಗಳೆಲ್ಲ ಅನಿಷ್ಟಗಳು ಭಗವಾನ್ ವಿಷ್ಣುವಿನ ನಾಮೋಚ್ಚಾರಣೆಯಿಂದ ಭಯಗೊಂಡು ನಾಶವಾಗಿ ಹೋಗಲಿ ಅಂತ. ಬಲಿಚಕ್ರವರ್ತಿಗೆ ರತ್ನಮಾಲ ಅಂತ ಒಬ್ಬ ಕನ್ಯೆ ಇದ್ಲಂತ. ಯಜ್ಞಶಾಲೆಯಲ್ಲಿ ವಾಮನ ಭಗವಂತನನ್ನು ನೋಡಿದ ಆಕೆಯ ಹೃದಯದಲ್ಲಿ ಪುತ್ರ ಸ್ನೇಹದ ಭಾವವು ಉದಯಿಸಿತು. ಇವನು ನನಗೆ ಸ್ತನ್ಯಪಾನ ಮಾಡುವಂತಹ ಬಾಲಕನಾದರೆ ನಾನು ಸಂತೋಷದಿಂದ ಇವನಿಗೆ ಸ್ತನ್ಯಪಾನ ಮಾಡಿಸುವೆ ಎಂದು
ಮನಸ್ಸಿನಲ್ಲಿ ಅಂದುಕೊಂಡು ಯಾರು ಬಲಿಚಕ್ರವರ್ತಿಗೆ ರತ್ನಮಾಲ ಅಂತ ಕನ್ಯೆ ಇದ್ದಳು ಅವಳು. ಯಜ್ಞಶಾಲೆಯಲ್ಲಿ ವಾಮನನ ನೋಡಿರ್ತಾಳಲ್ಲ, ಆವಾಗ ಪುತ್ರ ಸ್ನೇಹದ ಭಾವ ಉಂಟಾಯ್ತಂತೆ. ಇವನು ನನಗೆ ಸ್ತನ್ಯಪಾನ ಮಾಡುವಂತಹ ಬಾಲಕನಾದರೆ ಇವನಿಗೆ ಮಾಡಿಸೋದರೆ ನಾನು ಸಂತೋಷದಿಂದ ಇವನಿಗೆ ಸ್ತನ್ಯಪಾನ ಮಾಡಿಸುವೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾಳಂತೆ. ವಾಮನ ಭಗವಂತನು ತನ್ನ ಭಕ್ತನಾದ ಬಲಿಯ ಪುತ್ರಿ ಮನೋರಥವನ್ನು ಮನಸ್ಸಿನಲ್ಲೇ ಅನುಮೋದಿಸಿದನು. ಆ ರತ್ನಮಾಲೆಯೇ ಈಗ ದ್ವಾಪರದಲ್ಲಿ ಪೂತನಿಯಾಗಿ ಹುಟ್ಟಿ ಶ್ರೀಕೃಷ್ಣನ ಸ್ಪರ್ಶದಿಂದ ಅವಳ ಅಭಿಲಾಷೆ ಪೂರ್ಣಗೊಂಡಿತು ಅಂತಾರೆ. ಸೊ ವಿಷ್ಣು ಭಕ್ತರು ಹೇಗೆಂದ್ರೆ ಪ್ರತಿದಿನ ಪೂಜೆ ಮಾಡುವಾಗ ಹಣೆ, ಹೊಟ್ಟೆ, ಎದೆ, ಕಂಠದ ಮುಂಭಾಗ, ಬಲ ಹೊಟ್ಟೆ, ಬಲತೋಳು, ಕತ್ತಿನ ಹಿಂಭಾಗ, ಬಲಗೈ, ಎಡಗೈ, ಎಡತೋಳು, ಎಡಹೆಗಲು, ಬೆನ್ನು, ನಡು ಈ ಅಂಗಗಳಲ್ಲಿ ಕ್ರಮವಾಗಿ ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಕೇಶ, ಪದ್ಮನಾಭ, ದಾಮೋದರ ಮುಂತಾದ ನಾಮಗಳಿಂದ ನ್ಯಾಸ ಮಾಡಬೇಕು ಅಂತ ಮಾಡ್ತಾರೆ. ಸಂಧ್ಯಾ ವಂದನೆ ಸಮಯದಲ್ಲಿ ಶ್ರೀ ಶುಕಮಹಾಮುನಿಗಳು ಅದಕ್ಕೆ ಹೇಳ್ತಾರೆ, ಪರೀಕ್ಷಿತನೇ, ಈ ಪ್ರಕಾರವಾಗಿ ಗೋಪಿಯರು ಪ್ರೇಮ ಪಾಶಕ್ಕೆ ಬಂಧಿತರಾಗಿ ಭಗವಾನ್ ಶ್ರೀ ಕೃಷ್ಣನಿಗೆ ರಕ್ಷೆಯನ್ನಿಟ್ಟರು. ಮಗುವನ್ನು ತೊಟ್ಲಿಗೆ ಹಾಕಿದಾಗ್ಲೂ ಅಷ್ಟೇ ರಕ್ಷೆ ಹಾಡು ಹೇಳ್ಕೊಂಡು ಮಗುವಿಗೆ ಎಲ್ಲ ಭಾಗಗಳಿಗೆ ರಕ್ಷೆ ಇಡೋ ತರ ತಾಯಿ ಯಶೋದೆಯು ತನ್ನ ಮಗುವಿಗೆ ಹಾಲುಣಿಸಿ ತೊಟ್ಟಿಲಲ್ಲಿ ಮಲಗಿಸಿದಳು. ಇದೇ ಸಮಯಕ್ಕೆ ನಂದಗೋಪನು ಅವನ ಸಂಗಡಿಗರು ಮಥುರೆಯಿಂದ ಗೋಕುಲಕ್ಕೆ ತಲುಪಿದರು. ಅವರು ಪೂತನೆಯ ಭಯಂಕರ ಶರೀರವನ್ನು ನೋಡಿ ಆಶ್ಚರ್ಯಚಕಿತರಾದರು. ಇದು ನಿಶ್ಚಯವಾಗಿಯೂ ಆಶ್ಚರ್ಯದ ಸಂಗತಿಯಾಗಿದೆ. ಖಂಡಿತವಾಗಿಯೂ ವಸುದೇವನ ರೂಪದಲ್ಲಿ ಯಾರೋ ಋಷಿಯೇ ಹುಟ್ಟಿರಬೇಕು, ಅಥವಾ ವಸುದೇವನು ಹಿಂದಿನ ಜನ್ಮದಲ್ಲಿ ಯಾರೋ ಯೋಗೇಶ್ವರನಾಗಿರೋ ಸಂಭವವೂ ಇದೆ. ಏಕೆಂದ್ರೆ ಅವನು ಹೇಳಿದಂತೆಯೇ ಇಲ್ಲಿ ಉತ್ಪಾತವನ್ನ ನೋಡ್ತಾ ಇದ್ದೇವೆ. ಅಷ್ಟರಲ್ಲಿ ಬ್ರಜವಾಸಿಗಳೆಲ್ಲ ಸೇರಿ ಕೊಡಲಿಯಿಂದ ಪೂತನೆಯ ಶರೀರವನ್ನು ತುಂಡು ತುಂಡಾಗಿಸಿ ಗೋಕುಲದಿಂದ ದೂರಕ್ಕೆ ಕೊಂಡು ಹೋಗಿ ಕಟ್ಟಿಗೆಯ ಮೇಲೆ ಇಡಿಸಿ ಸುಟ್ಟುಬಿಟ್ರು. ಆಕೆ ಶರೀರವು ಹೊತ್ತಿ ಉರಿತೊಡಗಲಾಗದೆ ಅದರಿಂದ ಅಗರು ವಾಸನೆ ಹೊಂದಿರುವ ಹೊಗೆಯು ಹೊರಹೊಮ್ಮಿತು. ಇದರಲ್ಲಿ ಆಶ್ಚರ್ಯವೇನಿದೆ? ಭಗವಂತನೇ ಅವಳ ಸ್ತನ್ಯವನ್ನು ಕುಡಿದ ಕಾರಣ ಅವಳಲ್ಲಿದ್ದ ಪಾಪಗಳೆಲ್ಲವೂ ಕ್ಷಣ ಮಾತ್ರದಲ್ಲಿ ನಾಶವಾಗಿ ಹೋಗಿದ್ದವು. ಪೂತನಿಯು ಓರ್ವ ರಾಕ್ಷಸಿಯಾಗಿದ್ದಳು. ಜನರ ಮಕ್ಕಳನ್ನ ಕೊಲ್ಲುವುದು, ಅವರ ರಕ್ತ ಕುಡಿಯುವುದು ಇದೇ ಅವಳ ಕೆಲಸವಾಗಿತ್ತು. ಭಗವಂತನನ್ನು ಕೊಂದು ಹಾಕಲೆಂದಲೇ ಅವಳು ಸ್ತನ್ಯವನ್ನು ಕುಡಿಸಿದ್ದಳು. ಹೀಗಿದ್ದರೂ ಅವಳಿಗೆ ಸತ್ಪುರುಷರಿಗೆ ಸಿಗುವ ಪರಮಗತಿಯು ದೊರೆಯಿತು. ಇಂತಹ ಸ್ಥಿತಿಯಲ್ಲಿ ಪರಬ್ರಹ್ಮ ಪರಮಾತ್ಮ ಭಗವಾನ್ ಶ್ರೀ ಕೃಷ್ಣನನ್ನ ಶ್ರದ್ಧಾಭಕ್ತಿಯಿಂದ ತಾಯಿಯಂತೆ ಅನುರಾಗಪೂರ್ವಕ ತನಗೆ ಅತಿ ಪ್ರಿಯವಾದ ವಸ್ತುವನ್ನು ಹಾಗೂ ಅವನಿಗೆ ಪ್ರಿಯವಾದ ವಸ್ತುವನ್ನು ಸಮರ್ಪಿಸುವವನ ಕುರಿತು ಹೇಳುವುದೇನಿದೆ? ಎಲ್ಲರಿಗೆ ವಂದನೀಯರಾದ ಬ್ರಹ್ಮರುದ್ರರೇ, ಆದಿದೇವತೆಗಳಿಂದ ವಂದಿತವಾದ ಭಗವಂತನ ಚರಣಕಮಲಗಳು ಭಕ್ತರ ಹೃದಯದ ಧನವಾಗಿದೆ. ಅಂತಹ ಚರಣಗಳಿಂದ ಭಗವಂತನು ಪೂತನಿಯ ಶರೀರವನ್ನು ಒತ್ತಿ ಅವಳ ಸ್ತನ್ಯವನ್ನ ಪಾನ ಮಾಡಿದ್ದನು. ಪೂತನಿಯು ರಾಕ್ಷಸಿಯೇ ಆಗಿದ್ದರು. ಆಕೆಗೆ ತಾಯಿಗೆ ಸಿಗಬೇಕಾದ ಉತ್ತಮೋತ್ತಮ ಗತಿಯು ಪ್ರಾಪ್ತವಾಯಿತು ಎಂದಾಗ ಯಾರ ಸ್ತನಗಳ ಹಾಲನ್ನು ಭಗವಂತನ ಅತಿ ಪ್ರೇಮದಿಂದ ಕುಡಿದನು ಅಂತಹ ಗೋವುಗಳ ಮತ್ತು ಮಾತೆಯರ ಕುರಿತು ಹೇಳುವುದೇನಿದೆ? ಪರೀಕ್ಷಿತನೇ, ದೇವಕೀನಂದನ ಭಗವಂತನು ಕೈವಲ್ಯವೇ ಮುಂತಾದ ಎಲ್ಲ ರೀತಿಯ ಮುಕ್ತಿಯನ್ನು ಹಾಗೂ ಎಲ್ಲವನ್ನು ಕೊಡುವವನಾಗಿದ್ದಾನೆ. ಭಗವಂತನ ಕುರಿತು ಪುತ್ರಭಾವ ಇರುವುದರಿಂದ ವಾತ್ಸಲ್ಯ ಸ್ನೇಹದ ಹೆಚ್ಚಳದಿಂದ ಸ್ವಯಂ ಸೋರುತ್ತಿರುವ ಗೋಪಿಯರ ಮತ್ತು ಗೋವುಗಳ ಹಾಲನ್ನು ಆ ಭಗವಂತನು ಹೊಟ್ಟೆ ತುಂಬ ಕುಡಿದನು. ಪರೀಕ್ಷಿತ ರಾಜನೇ, ಆ ಗೋವುಗಳು ಮತ್ತು ಗೋಪಿಯರು ನಿತ್ಯ ನಿರಂತರವಾಗಿ ಭಗವಾನ್ ಶ್ರೀ ಕೃಷ್ಣನನ್ನು ತನ್ನ ಪುತ್ರನೆಂದೇ ತಿಳಿಯುತ್ತಿದ್ದರು. ಹಾಗಿರುವಾಗ ಅವರು ಜನ್ಮ ಮೃತ್ಯು ರೂಪವಾದ ಸಂಸಾರ ಚಕ್ರದಲ್ಲಿ ಎಂದಿಗೂ ಬೀಳಲಾರರು. ಏಕೆಂದರೆ ಈ ಸಂಸಾರವಾದರೂ ಅಜ್ಞಾನದಿಂದಲೇ ಇದೆ. ನಂದಗೋಪನ ಜೊತೆಯಲ್ಲಿ ಬಂದಿರುವ ಬ್ರಜವಾಸಿಗಳು ಚಿತೆಯಿಂದ ಬರುತ್ತಿದ್ದ ಸುಗಂಧಮಯ ಹೊಗೆಯನ್ನು ಅಘ್ರಾಣಿಸುತ್ತಲೇ ಇದೇನಿದು, ಈ ಸುವಾಸನೆಯು ಎಲ್ಲಿಂದ ಬರುತ್ತಿದೆ ಅಂತ ಕೇಳ್ಕೊಂಡು ಬ್ರಜವನ್ನ ಪ್ರವೇಶಿಸಿದರು. ಅಲ್ಲಿ ಗೋಪರ ಅವರಿಗೆ ಪೂತನಿಯು ಬಂದಂದಿನಿಂದ ಸಾಯುವವರೆಗಿನ ಎಲ್ಲ ವೃತ್ತಾಂತವನ್ನ ಹೇಳಿದರು. ಅವರೆಲ್ಲರೂ ಪೂತನಿಯ ಮೃತ್ಯು ಮತ್ತು ಶ್ರೀಕೃಷ್ಣನು ಕುಶಲವಾಗಿ ಬದುಕಿರುವ ಮಾತನ್ನು ಕೇಳಿ ತುಂಬಾ ಆಶ್ಚರ್ಯಚಕಿತರಾದರು. ಪರೀಕ್ಷಿತನೇ, ಉದಾರ ಶಿರೋಮಣಿಯಾದ ನಂದಗೋಪನು ಮೃತ್ಯು ಮುಖದಿಂದ ಬಿಡುಗಡೆ ಹೊಂದಿದ ತನ್ನ ಮುದ್ದು ಕಂದನನ್ನ ತೊಡೆಯಲೆತ್ತಿಕೊಂಡು ಪದೇ ಪದೇ ಮಗುವಿನ ನೆತ್ತಿಯನ್ನು ಅಘ್ರಾಣಿಸುತ್ತಾ ಮನಸ್ಸಿನಲ್ಲಿ ಬಹಳ ಆನಂದಿತನಾದನು. ಈ
ಪೂತನಾ ಮೋಕ್ಷವು ಭಗವಾನ್ ಶ್ರೀಕೃಷ್ಣನ ಅದ್ಭುತ ಬಾಲಲೀಲೆಯಾಗಿದೆ. ಇದನ್ನು ಶ್ರದ್ಧೆಯಿಂದ ಶ್ರವಣಿಸುವವನಿಗೆ ಭಗವಾನ್ ಶ್ರೀಕೃಷ್ಣನಲ್ಲಿ ಅನುರಾಗ ಉಂಟಾಗುವುದು ಎಂಬಲ್ಲಿಗೆ 6ನೇ ಅಧ್ಯಾಯವು ಮುಗಿಯಿತು. ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ದಶಮಸ್ಕಂದೆ ಪೂರ್ವಾರ್ಧೆ ಷಷ್ಠೋಧ್ಯಾಯಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸಾಯಿರಾಮ್. समर्थ सद्गुरु साईनाथ महाराज की जय. समर्थ सद्गुरु साईनाथ महाराज की जय.